ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ಗೆ ಡಿಜೆ ಬ್ಯಾನ್ ಮಾಡಿರುವುದು ಸ್ವಾಗತಾರ್ಹ. ಯಾವುದೇ ಒತ್ತಡಗಳಿಗೆ ಮಣಿತು ಆದೇಶ ಹಿಂಪಡೆಯಬಾರದೆಂದು ಆಗ್ರಹಿಸಿ ಪರಿಸರ ಸಂರಕ್ಷಣಾ ವೇದಿಕೆ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿ ಗಂಗಾಧರ ಸ್ವಾಮಿ ಅವರನ್ನು ಭೇಟಿ ಮಾಡಿದ ಸದಸ್ಯರು ಗಣೇಶ ಹಬ್ಬ ಒಂದು ಸಾಂಸ್ಕೃತಿಕ ಹಾಗೂ ಭಕ್ತಿಪೂರ್ವಕ ಆಚರಣೆ. ಡಿಜೆ ಬಳಕೆಯಿಂದ ಯುವ ಸಮೂಹ ಪಾಶ್ಚಾತ್ಯ ಸಂಸ್ಕೃತಿಯತ್ತ ವಾಲುತ್ತಿದೆ. ಅಲ್ಲದೆ ಶಬ್ದ ಮಾಲಿನ್ಯದಿಂದ ವಯೋವೃದ್ಧರು, ಮಕ್ಕಳು, ಪ್ರಾಣಿ ಪಕ್ಷಿಗಳು, ಹೃದಯ ಸಂಬಂಧಿ ಕಾಯಿಲೆ ಇರುವವರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಹೊರಡಿಸಿರುವಂತಹ ಡಿಜೆ ನಿಷೇಧಾಜ್ಞೆಯನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಪರಿಸರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಗಿರೀಶ್ ಎಸ್ ದೇವರಮನೆ, ಭ್ರಷ್ಟಾಚಾರ ವಿರೋಧಿ ವೇದಿಕೆ ಅಧ್ಯಕ್ಷ ಗುರುಪಾದಯ್ಯ ಮಠದ್, ಪರಿಸರವಾದಿಗಳಾದ ಕೆಟಿ ಗೋಪಾಲಗೌಡರು, ಪವನ್ ರೇವಣಕರ್, ಪ್ರಸನ್ನ ಬೆಳಕೆರೆ, ಶಿವಪ್ಪ ಸೇರಿದಂತೆ ಮತ್ತಿತರರಿದ್ದರು. ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಕಾರ್ಯಕ್ರಮಗಳಲ್ಲಿ ಡಿಜಿಯನ್ನು ನಿಷೇಧಿಸಿ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಇವತ್ತು ಆ ಒಂದು ಆದೇಶವನ್ನು ನೀಡಿದೆ. ನಿಜಕ್ಕೂ ಇದು ಸ್ವಾಗತ ಕೋರ್ತೀವಿ. ಯಾಕೆಂದರೆ ನಾವು ಪ್ರತಿ ವರ್ಷವೂ ಒಂದು ಮನವಿಯನ್ನು ಮಾಡ್ತಾನೆ ಇದ್ವಿ, ಡಿಜಿಯನ್ನು ನಿಷೇಧಿಸಿ ಅಂತ. ಇವತ್ತು ಡಿಜಿಯಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದರೆ, ಸಾಕಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕಿವುಡುತನ ಬರ್ತಾ ಇದೆ. ಆಮೇಲೆ ಇದು ಮೊದಲನೇದಾಗಿ ನಮ್ಮ ಸಂಸ್ಕೃತಿ ಅಲ್ಲೇ ಅಲ್ಲ, ಡಿಜಿ ನಮ್ಮ ಸಂಸ್ಕೃತಿ ಇಲ್ಲ. ಕೆಲವು ರಾಜಕೀಯ ನಾಯಕರು ಹೇಳ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ಅಂತ. ಯಾವಾಗಿಂದ ಆಗಿದೆ ಅಂತ ಅವರೇ ಹೇಳ್ಬೇಕು. ಯಾಕೆಂದರೆ ಇವತ್ತು ಹೇಳ್ತಾರೆ ಇದು ಡಿಜಿ ಇಲ್ಲ ಅಂದರೆ ನಮ್ಮ ಹಬ್ಬನೇ ನಡೆಯಲ್ಲ, ಇದನ್ನು ನಿಷೇಧಿಸಬಾರ್ದು ಅಂತ. ಮುಂದಿನ ದಿವಸ ಹೇಳ್ತಾರೆ ಇಲ್ಲ ಅಬಕಾರಿ ರಜೆ ಮಾಡಿಬಿಟ್ಟಾರೆ, ಅದು ನಮ್ಮ ಸಂಸ್ಕೃತಿ, ಮುಂಚೆ ಸುರಪಾನ ಇತ್ತು ಅದನ್ನೂ ಅಲೌ ಮಾಡಬೇಕು ಅಂತ ಹೇಳ್ತಾರೆ. ಇಂಥದ್ದನ್ನೆಲ್ಲ ಮಾಡಬಾರ್ದು. ರಾಜಕೀಯ ನಾಯಕರು ಯಾವಾಗಲೂ ಸಾರ್ವಜನಿಕರ ಇಚ್ಛೆಯನ್ನು ನೋಡಬೇಕು. ಆಮೇಲೆ ಇವತ್ತು ಏನು ಆರೋಗ್ಯಕರ ಬೆಳವಣಿಗೆ ಆಗಬೇಕು. ಇವತ್ತು ಎಲ್ಲರೂ ಲಕ್ಷಾಂತರ ಜನ ಇದ್ದಾರೆ, ಅದರಲ್ಲಿ ಸ್ವಲ್ಪ ಜನ ಮಾತ್ರ ಯುವಕರು ಡಿ ಜೆ ಇರಲಿ ಅಂತದ್ದಾರೆ. ಇನ್ನು ಎಲ್ಲರೂ ಕೂಡ ಡಿ ಜೆ ಬೇಡ ಅಂತಲೇ ಒತ್ತಾಯ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಡಿ ಜೆಯನ್ನು ನೀಡಬಾರ್ದು, ಆದೇಶ ಹಿಂಪಡಿಬಾರ್ದು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಈಗ ಹಲವಾರು ಕಲಾ ತಂಡಗಳಿದ್ದಾವೆ. ನೀವು ನೋಡ್ಬೋದು, ಸಾಂಸ್ಕೃತಿಕ ಉತ್ಸವ ಅಂದರೆ ಮೈಸೂರು ನೆನಪಾಗುತ್ತೆ, ಡಿ ಜೆ ಅಲ್ಲ. ಕಲಾ ತಂಡಗಳಿದ್ದಾವೆ. ಆಮೇಲೆ ನಮ್ಮ ಸಮಳ ಇದೆ, ಆಮೇಲೆ ಕಂಸಾಳೆ ಇದೆ, ಡೊಳ್ಳಿದೆ, ಇಂಥ ಹಲವಾರು ಜಾನಪದ ಇವು ಇದು ಕಾರ್ಯಕ್ರಮಗಳಿದ್ದಾವೆ. ಆಮೇಲೆ ರನ್ನಿಂಗ್ ಆರ್ಕೆಸ್ಟ್ರಾ, ಗಣಪತಿಗಳ ಬಗ್ಗೆ ಆಗಿರ್ಬೋದು, ದೇವರ ಭಕ್ತಿಗಳು ಆಗಿರ್ಬೋದು. ಇವತ್ತು ಡಿ ಜೆಯಲ್ಲಿ ಎಲ್ಲೂ ದೇವರ ಭಕ್ತಿ ಇಲ್ಲ. ಇವರೆಲ್ಲ ಓಪನ್ ಪಬ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ದಾವಣಗೆರೆನೇ ಒಂದು ಓಪನ್ ಪಬ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಏನಿಲ್ಲ. ಹಿಂದುತ್ವದ ಹೆಸರಲ್ಲಿ ಓಪನ್ ಪಬ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಏನೂ ಇಲ್ಲ. ಆದ್ದರಿಂದ ಯಾವ ಮಾತಿಗೂ ಜಿಲ್ಲಾಧಿಕಾರಿಗಳು ತಲೆ ಕೆಡಿಸ್ಕೋಬಾರ್ದು, ಇದನ್ನು ಆದೇಶವನ್ನು ಹಿಂಪಡಿಬಾರ್ದು ಅಂತ ಈ ಮೂಲಕ ಆಗ್ರಹಿಸ್ತೀನಿ.